ಓಪನ್ ಮಾಡಿ ಹೇಳ್ತೀನಿ. ಯಾಕಣ ಓಪನ್ ಮಾಡಿ ಹೇಳ್ತೀನಿ. ಬೇಡ ಅಣ್ಣ. ಹಿಂದ್ಗಡೆ ಹಿಂಗ್ ಬೆಂಡ್ ಮಾಡ್ಬಿಟ್ಟು ಬಗ್ಗಿಸ್ಬಿಟ್ಟು ಕುಂಡಿ ಮೇಲೆ ಫೈಡ್ 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 ಅಂತ ಕೊಟ್ರೆ ನನಗೇನು ಹೇಳ್ತೀನಿ ನೀವು. ಈಗ 250 ರೂಪಾಯಿ ಅಂತ ಅನ್ಕೊಳ್ಳಿ. ಸರ್ ಇವ್ರೆ ಹೌದಾ? ಬನ್ನಿ ಸರ್, ಬನ್ನಿ ಸರ್. साइकिल साइकिल वो मारी सोनानी साइकिल सीट बेल्ट हाಕೊಳ್ಳಿ. ओ गुम्मनिया ನೀವು ಯಾವ ಕಡೆ ಅವ್ರಿ ಅಣ್ಣ? ಚಿಕ್ಕಪೇಟೆ. ಚಿಕ್ಕಪೇಟೆ ಕೆಲಸ ಮಾಡೋ. ಅಲ್ರಿ ನಿಮ್ದು ಸ್ವಂತ ಊರು ಯಾವ್ದ್ರಿ? ಸ್ವಂತ ಊರ ಇದೆ ಅಣ್ಣ. ಇದೆ. ಚಿಕ್ಕಪೇಟೆಯಲ್ಲಿ ಹುಡ್ಬೇಡ್ತೀನಿ. ಸರಿ ಸರಿ. ನಮ್ದು ಈ ಕಡೆ ಗುಲ್ಬರ್ಗ ಸೈಡ್ ರೀ ನಮ್ದು. ನಮ್ದು ಮೊನ್ನೆ ಇಲ್ಲಿ ಒಂದು ಹೊಸದು ಓಪನ್ ಆಗೈತಿ ರೀ. ಒಂದು ಹೊಸದು ಒಂದು ಶೋರೂಮ್ ಓಪನ್ ಮಾಡಿದೀವ್ರಿ. ಮೊನ್ನೆ ಒಬ್ಬರನ್ನ ನಾವು ಈ ಸೀರೆ ಮಡ್ಚಕ್ಕೆ ಅಂತಾನೆ ಒಬ್ಬರನ್ನ ಕರ್ಕೊಂಡ್ ಬಂದಿದ್ವಿ ರೀ. ಅವನು ಏನ್ ಮಾಡಿದಾನೆ, ಸೀರೆ ಎಲ್ಲ ಮಡ್ಚ್ಬಿಟ್ರಿ ಒಂದು ಬ್ಯಾಗಿಗೆ ಹಾಕೊಂಡು ಸುಮಾರು ಒಂದು 100 ಸೀರೆ ಹೊತ್ತು ಒಯ್ದ್ಬಿಟ್ಟವನ್ರಿ. ಹಂಗಾಗಿ ನಮ್ಮ ಓನರ್ ಒಬ್ರು ಇದಾರಲ್ರಿ, ಅವ್ರು ನೀನೇ ಕರ್ಕೊಂಡ್ ಬಂದಿದ್ದಲ್ಲ ಮ್ಯಾನೇಜರು, ಈಗ ಅವ್ನು ಎಲ್ಲಿದ್ದಾನೆ ಅಂತ ಕೇಳ್ತವ್ರಿ. ಅವ್ನು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವನ್ರಿ ಅವನು. ಹಂಗಾಗಿ ಅವ್ರ ಮನೆ ಹತ್ರ ಎಲ್ಲ ಹುಡ್ಕಾಡಿದ್ರು ಸಿಕ್ತಿಲ್ರಿ ಅವನು, ಎಲ್ಲೇ ಎಸ್ಕೇಪ್ ಆಗ್ಬಿಟ್ಟವನೆ. ಅದಕ್ಕೆ ಈಗ ಅವ್ರು ಪೊಲೀಸರ್ನೆಲ್ಲ ಕರ್ಸವ್ರಂತ್ರಿ ಅಲ್ಲಿ. ಅದಕ್ಕೆ ಈಗ ಅವ್ರು ಏನಂತಿದ್ದಾರೆ, ಈಗ ನೀನು ಅವರು ಅಪ್ಪನೋ ಅವ್ರ ಚಿಕ್ಕಪ್ಪನೋ ಯಾರನ್ನಾರು ಒಬ್ರನ್ನ ಕರ್ಕೊಂಬ, ನೀನು ಅವ್ರು ಕರ್ಕೊಂಬಂದು ಅವ್ರನ್ನ ಬಿಟ್ಬಿಟ್ಟು ನೀನು ಹೋಗು ಅಂತ ಅನ್ಬಿಟ್ಟು ನನ್ಗೆ ಹೇಳವ್ರಿ. ಹಂಗಾಗಿ ನಿಮ್ ಕೆಲ್ಸ ಏನಂದ್ರಿ, ಸೀರೆ ಎಲ್ಲ ಒತ್ತೊಯ್ದಿದ್ ನಾನೇ ಅಂತ ನೀವ್ ಹೇಳ್ಬೇಕ್ರಿ ಅಲ್ಪ. ಹಾ ಸರ್ ಏನು ಹಿಂಗೆ ಹೇಳ್ತಾ ಇದ್ದೀರಾ ನೀವು? ಅಷ್ಟೇ, ಇನ್ನೇನಿಲ್ಲ ಕೆಲ್ಸ. ಸರ್ ಕಾರ್ ನಿಲ್ಲಿಸಿ ಸರ್ ನೀವು. ಇಲ್ಲಿ ನಿಲ್ಲಿಸಿ ಕಾರಣ ಹೇಳ್ತೀನಿ. ನಿಲ್ಸ್ಬೇಕಾ? ಫೋನ್ ಕೊಡಿ ಸರ್. ಫೋನ್ ಹೇಗೆ ತಗೊಂಡಿದ್ದೀರಾ ನೀವು? ನಾನು ಆಮೇಲೆ ಅವ್ರಿಗೆ ಫೋನ್ ಎಲ್ಲ ಮಾಡಿ ಹೇಳ್ಬಿಟ್ರೆ ಆಮೇಲೆ ಅವ್ರು ಬಂದು ಇದ್ ಮಾಡ್ತಾರಲ್ಲ ನಾನು ಅವ್ನಿಗೆ ಹೇಳೋದು ಇಲ್ಲ, ನಾನು ಆ ಕೆಲಸ ಮಾಡೋದು ಇಲ್ಲ, ನಾನು ಮನೆಗೆ ಹೋಗ್ತೀನಿ. ಯಾಕೆ ಸರ್ ಅದೆಲ್ಲ ಅಂತ ಕೆಲಸ ನಾವು ಸರ್ ಮಾಡೋಣ. ಅಲ್ಲ ಅಣ್ಣ, ಈಗ ಸೀರೆ ಮಡ್ಚಕಂತ ಬಂದವನೇ, ಅವ್ನು ಎಲ್ಲ ಎತ್ಕೊಂಡ್ರೆ ನಾವೇನ್ ಮಾಡೋಣ ಅದಕ್ಕೆ? ನೀವ್ ಹೇಳಿ ಸರ್, ಅವತ್ ನಾನೇ ಅದೆಲ್ಲ ಪ್ಲೀಸ್ ಅಣ್ಣ, ಹಂಗ್ ಮಾಡ್ಬೇಡ ಅಣ್ಣ. ನಮ್ಗೆ ಅದೆಲ್ಲ ನಾವು ಹೆಂಡತಿ ಮಕ್ಳವ್ರು. ನೀವು ಕೇಳಿ, ನೀವು ಹೆಂಡತಿ ಮಕ್ಳು ಎಲ್ಲಾರು ಇದಾರಲ್ಲ, ಅವ್ರಿಗೆಲ್ಲ ಬೇಕಾದ್ರೆ ನಾವು ನೋಡ್ಕೊಂತೀವಿ. ಅವ್ರಿಗೆ ಏನೇನ್ ನಿಮ್ಗೆ ಇವೇನ್ ತಲೆ ಕಟ್ಸ್ಕೋಬೇಡಿ ಅಂತ ದಯವಿಟ್ಟು ನಿಮ್ ಕಾಲ್ ಹಿಡ್ಕೊಂತೀನಿ. ಇವತ್ತು ಮನೆಯಲ್ಲಿ ದೇವರನ್ನ ಹೇಳ್ತೀನಿ, ಇವತ್ತು ಮನೇಲಿ ಪೂಜೆ ಇದೆ, ಓಂ ಶಕ್ತಿದು. ಸರಿ, ಒಂದ್ ಕೆಲಸ ಮಾಡೋಣ, ಆಫೀಸಲ್ಲಿ ಓಂ ಶಕ್ತಿ ಪೂಜೆ ಮಾಡಿಸ್ತೀನಿ. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಜೈಲಿಗೆ ಹೋಗ್ಬಿಡೋಣ, ಸರಿನಾ? ಕಾಲೇಜ್ ಮಾಡಿ ನೀವು ಏನು ಓಪನ್ ಮಾಡಿ. ಅಲ್ಲ ಅಣ್ಣ, ಈಗ ಅಲ್ಲಿ ಹೋಗ್ಬೇಕಲ್ಲ ಅಣ್ಣ. ಅಲ್ಲಿ ಹೋಗ, ನಾನು ಹೇಳ್ತೀನಿ, ನಾನು ನಿಮ್ಗೆ ಹೇಳ್ತೀನಿ. ಅದೇ ಹೇಳಿ, ನೀವು ಓಪನ್ ಮಾಡಿ ಕಾರ್ ಹೇಳ್ತೀನಿ. ಏನೆಲ್ಲ ಹೋಗಲ್ಲ ನಾವು ಅಂತ ಕೆಲಸ ಮಾಡಕ್ ಹೋಗಲ್ಲ ನಾವು. ಬಾರಣ ಆಗುತ್ತೆ. ಇಲ್ಲ ಇಲ್ಲ ಆಗಲ್ಲ ನನ್ ಮಾತ್ ಕೇಳಿ. ಆಗಲ್ಲ ಆಗುತ್ತೆ, ಬನ್ನಿ. ನೀವು ನೀವೇನ್ ಇದ್ ಮಾಡ್ತಾ ಇದೀರಾ ನೀವು? ಅವ್ನು ಹುಡುಗ ನಂಗೆ ಹೇಳಿದ್ದು ಫೋಲ್ಡ್ ಮಾಡಕ್ಕೆ ಅಂತ ಹೇಳಿದ್ದು ಅಷ್ಟೇ. ಅದೆಲ್ಲ ಬೇಡ ನಮ್ಗೆ ಅದೆಲ್ಲ ಕೆಲಸ ಇಲ್ಲ. ಫೋನಿಗೆ ನೀವು ಫೋನ್ ಕೊಡಿ. ಫೋನ್ ನಾನೇ ಇಟ್ಕೊಂಡಿದ್ದೀನಿ ಅಣ್ಣ. ನನ್ನ ಫೋನ್ ನಮ್ಗೆ ಕೊಡಿ. ಬೇಡ ಆಮೇಲೆ ಅವ್ರಿಗೆ ಮಾಡಕ್ ಹೋಗಲ್ಲ ನಾನು. ಮಾಡ್ಬಿಟ್ರೆ ಆಮೇಲೆ ನಮ್ ಪ್ರಾಬ್ಲಮ್ ಆಯ್ತದ. ಮಾಡಕ್ ಹೋಗಲ್ಲ, ಫೋನ್ ಮಾಡಕ್ ಹೋಗಲ್ಲ, ಫೋನ್ ಮಾಡಕ್ ಹೋಗಲ್ಲ. ಬಿಡ್ರಿ ನೀವು. ಫೋನ್ ಮಾಡಕ್ ಹೋಗ, ನಾನು ಫೋನ್ ಮಾಡಕ್ ಹೋಗಲ್ಲ, ಅವ್ನ ಹತ್ರ ಮಾತಾಡಕ್ ಹೋಗಲ್ಲ. ಅವ್ನ ಎಂತ ಕೆಲಸ ಮಾಡೋ ನನಗೆ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಹಂಗ್ ಮಾಡಬೇಡ. ಅವ್ನಿಗೆ ಹೇಳಕ್ ಹೋಗಲ್ಲ ನಾನು. ನೀನೇನ್ ಯಾರಿಗೂ ಹೇಳ್ಬೇಡ. ಅಲ್ಲಿ ಬಂದು ಪೊಲೀಸರೆಲ್ಲ ಏನ್ ಹೇಳ್ತಾರೆ ಗೊತ್ತಾ ಸರ್, ಸೀರೆ ಮಾಡಿಸ್ತಾ ಇದ್ದೆ, ಎಲ್ಲ ಒಳ್ಳೆ ಕ್ವಾಲಿಟಿ ಸೀರೆಗಳು, ಎಲ್ಲ ಒಂದ್ 20-30 ಸಾವಿರ ರೂಪಾಯಿ ವ್ಯಾಲ್ಯೂ ಇರೋದು. ಸೊ ನನ್ ಸ್ವಲ್ಪ ದುಡ್ಡು ಅರ್ಜೆಂಟ್ ಇತ್ತು, ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟೆ. ನಮ್ಗೇನಿಗ್ರಿ ಆಮೇಲೆ ನೀವೇನ್ ಹಿಂಗ್ ಮಾಡ್ತಾ ಇದೀರ? ಕೊಡ್ರಿ, ಬಿಡ್ರಿ ನೀವು. ಕಾಲ್ ಇಟ್ಕೊಂತೀನಿ. ನಾನ್ ಯಾಕ್ರಿ ಇದ್ ಮಾಡ್ಲಿ ನೀವು? ಪ್ಲೀಸ್ ಅಣ್ಣ, ನನ್ನ ಕಟ್ಟ ಕೊಡಿ. ನೀವೇನ್ ನಾವೇನ್ ಇದ್ ಮಾಡ್ತಾ ಇದೀರ ನೀವು? ಅವ್ರು ನಮ್ ಕಟ್ಟ ಕುಡಿತಾರೆ ಅಣ್ಣ. ನೀವು ಓಪನ್ ಮಾಡಿ. ಪ್ಲೀಸ್ ಅಣ್ಣ, ಮಾಡ್ಬೇಡ ಬರೋಣ. ಇಲ್ಲ ಹಂಗೆ ಆಗಲ್ಲ ನಮ್ದು ಕೈ. ಪ್ಲೀಸ್ ಅಣ್ಣ, ಕಾಲ್ ಹಿಡ್ಕೊತೀರ. ನೀವು ಬಿಡ್ರಿ, ನೀವು ಬಿಡ್ರಿ ಅಣ್ಣ, ಬಾರಣ. ಓಪನ್ ಮಾಡಿ ನೀವು. ಬಿಡೋಣ, ಬಾರಣ. ಓಪನ್ ಮಾಡಿ ಪ್ಲೀಸ್ ಅಣ್ಣ.
ಓಪನ್ ಮಾಡಿ ನೀವು ಹೇಳ್ತೀನಿ, ಯಾಕಣ ಓಪನ್ ಮಾಡಿ ಹೇಳ್ತೀನಿ. ಬೇಡಣ, ನೀನ್ ಅಲ್ಲಿ ಬಾರಣ, ಓಟ್ ಬಂದ್ಬಿಡಣ. ಇಲ್ಲ ಅಲ್ಲೆಲ್ಲ ಎಷ್ಟು ದೂರ, ನಾವು ಹಂಗ್ರೆ ಹೋಗಲ್ಲ. ದೂರ ನೀನ್ ನಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಬಿಡ್ರಿ ರೀ. ನೀವ್ ಹೇಳ್ರಿ, ನೀವು ಏನ್ ಕರ್ಕೊಂಡ್ಬಿಟ್ಟಿದ್ ನನ್ಗೆ ಹೇಳಿ. ನೀವು ಹೇಳ್ತಾಗಿ ನಮ್ಗೆ ಅದು ಬೇರೆ ಯಾರು ನೋಡಿ ಅಂತ ಕೆಲ್ಸಕ್ಕೆಲ್ಲ ನಮ್ಮನ್ನ ಯಾಕೆ ನೋಡಿ. ನಾವು ಫೋನ್ ಕೊಡಿ, ಫೋನ್ ಇದು ಮಾಡಿದ್ರಿ ನೀವು. ಅಲ್ಲಿ ಬರ್ಬೇಕಲ್ಲ ಇವಾಗ. ಅಲ್ಲಿ ನಾ ಬರಲ್ಲ, ಫೋನ್ ಕೊಡಿ ನೀವು. ಬರ್ತೀರಾ ಬಾರಣ, ರೀ, ಏ, ಬಿಡ್ರಿ ಬರ್ತೀರಾ ನೀವು. ಬಾರಣ, ರೀ, ಬಿಡ್ರಿ. ಬರ್ತೀರಾ ಬಾರಣ, ಬರ್ತೀರಾ ಬರಲ್ಲ ಬಾರಣ, ಬಿಡ್ರಿ. ಬರ್ತೀರಾ ಬಾರಣ. ನಾನಾಗ್ರಿ ಬರ್ಲಿ, ಪೊಲೀಸರೆಲ್ಲ ಕಾಯ್ತವ್ರಲ್ಲ. ನಾನೇ ಕೈಲಿ ಸೀರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವತ್ತು. ಯಾರು? ನೀನೇ, ನಾನೇ ಎತ್ಕೊಂಡು ಹೋಗಿದ್ದೀನಿ. ನೀನ್ ತಾನೇ ಎತ್ಕೊಂಡು ಹೋಗಿದ್ದು. ಅವತ್ತು ಸೀರೆ ಮಡ್ಚಕ್ಕಂತ ಕೆಲ್ಸಕ್ಕೆ ಸೇರ್ಸಿದ್ರೆ ಸೀರೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ನೀನು. ಯೋ ಸುಮ್ಮನೆ ಅದೆಲ್ಲ ನಾಂದ್ರೆ ಇಟ್ಕೊತಿದ್ದೆ. ಸುಮ್ನೆ ನೀನು ಆಯ್ತು, ಎಲ್ಲಿ ಮಾರ್ದೆ ತಗೊಂಡೋಗೋದನ್ನ? ನಾವ್ಯಾಕೆ ಮಾರಕ್ ಹೋಗೋಣ? ಸರಿ, ಯಾರಿಗೆ ಕೊಟ್ಟೆ? ನಾವ್ಯಾಕೆ ಕೊಡಕ್ ಹೋಗೋಣ? ಕಾಂಪ್ಲೆಕ್ಸ್ ಅಲ್ಲಿ ಏನಾರು ಮಾಡ್ಬಿಟ್ರ? 150 ರೂಪಾಯಿ 100 ರೂಪಾಯಿ? ಯೋ ನನ್ಗೇನೆ ಕೇಳ್ತೀನಿ, ಏನು ಇದ ನೀನು? ಯಾವ್ದು? ಏನಕ್ಕೆ ನನ್ಗೇನೆ ಕರ್ಕೊಂಬಂದೆ ನೀನು? ಅದೇ ಸೀರೆಗಳು ಎತ್ಕೊಂಡು ಹೋಗಿದ್ದಲ್ಲ ಅವತ್ತು. ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಇಕ್ಕು ಫೋನ್ ಅದು ಗೊತ್ತಿಲ್ಲ ನಿಮ್ಗೆ? ಅವ್ರು ತಿಳಿಸ್ತಾರೆ, ಬನ್ನಿ ಅಲ್ಲ, ಅವ್ರು ತಿಳಿಸ್ತಾರೆ ನಿಮ್ಗೆಲ್ಲ. ಪೊಲೀಸರೆಲ್ಲ ತಿಳಿಸ್ತಾರೆ. ಇಲ್ಲಿಗಡೆ ಬೆಂಡ್ ಮಾಡ್ಬಿಟ್ಟು ಬಗ್ಗಿಸ್ಬಿಟ್ಟು ಕುಂಡಿ ಮೇಲೆ ಫೈಡ್ 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 ಅಂತ ಕೊಟ್ರೆ, ಸರ್ ಸೀರೆ ಇಲ್ಲೊಂದು ಮಾರಿದೀನಿ, ಸರ್ ಅಲ್ಲೊಂದು ಮಾರಿದೀನಿ, ಅಲ್ಲೊಂದು ಮಾರಿದೀನಿ ಅಂತ ನೀವೇ ಹೇಳ್ತೀರಾ ಅಷ್ಟೇ. ಅಲ್ಲಿ ಕರ್ಕೊಂಡೋಗಿ, ಎಲ್ಲಿ ಕರ್ಕೊಂಡೋಗಿ. ಏನ್ ಬೇಜಾರು ಮಾಡ್ಕೋಬೇಡಿ. ಫೋನ್ ಕೊಡ್ರಿ ಸರ್, ನನ್ನ ಫೋನು. ಫೋನ್ ಬೇಡ, ರೀ ಫೋನ್ ಕೊಡ್ರಿ. ಫೋನ್ ಎಲ್ಲ ಫೋನ್ ಮಾಡ್ದೆ ನಾವು ಜೈಲಲ್ಲೆಲ್ಲ ಫೋನ್ ಬಿಡಲ್ಲ ನಾವು. ಅಲ್ಲಿ ಫೋನ್ ಅಲೌಡ್ ಇಲ್ಲ ಜೈಲಲ್ಲಿ. ಮಾಡಬೇಡ ನಾವು. ಎಷ್ಟು ಬಂತು ದುಡ್ಡು ಟೋಟಲ್? ರೀ ನನ್ಗೆ ಕೇಳ್ತೀರಾ ನೀವು? ಅಲ್ಲ, ಸೀರೆಗಳದ್ದು ಎಷ್ಟು ಬಂತು ದುಡ್ಡು ಟೋಟಲ್? ಎಷ್ಟು 150 ರೂಪಾಯಿಗೆ ಮಾರ್ಬಿಟ್ರಾ? ಯೋ ನಾನೇ ಕಾಯ ಮಾಡ್ಲಿ? ಎಷ್ಟಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ? 1,500 ಮಾಡಿದ್ರಾ? ಫಸ್ಟ್ ಲಾಕ್ ಓಪನ್ ಮಾಡು, ಲಾಕ್ ಓಪನ್ ಮಾಡೋದು ಹೇಳ್ತಾ ಇದ್ದೀನಿ ನಾನು. ಅಲ್ಲ, ಎಷ್ಟು ಬಂತು ಕಾಸು ಅದ್ರಲ್ಲಿ? ಎಷ್ಟು ಬಂದಿರ್ಬೋದ ಅಣ್ಣ? ಯೋ ನನಗೇನೆ ಕೇಳ್ತೀನಿ ನೀವು? ಅಲ್ಲ, ಲಾಕ್ ಓಪನ್ ಮಾಡಿ ನೀವು. ಈಗ 250 ರೂಪಾಯಿ ಅಂತ ಅನ್ಕೊಳ್ಳಿ, 250 ರೂಪಾಯಿ ಒಂದು ಸೀರೆ ಅನ್ಕೊಳ್ಳಿ, 250 ರೂಪಾಯಿ ಒಂದು ಸೀರೆ ಅನ್ಕೊಳ್ಳಿ. ಅಣ್ಣ ಹಾ ಹೇಳಿ ಹೇಳಿ. ರೀ ಆಗಲ್ಲ ಕಣ್ರಿ ನನ್ನ ಕೈಲಿ ಅದಂತ ಕೆಲಸ, ಹುಚ್ಚ ಕೆಲಸ ಮಾಡಕ್ಕೆ. ಏನು ಅಂತ ಹುಚ್ಚ ಕೆಲಸ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ. ಹುಚ್ಚೆ ಕೆಲಸ ಎಲ್ಲ ಏನಿಲ್ಲ ಅಣ್ಣ, ಹುಚ್ಚ ಕೆಲಸ. ಹುಚ್ಚೆ ಕೆಲಸ ಇಲ್ಲ. ಹುಚ್ಚೆ ಎಲ್ಲ ನೀವು ಮಾಡ್ಕೊಂಡು ಇಲ್ಲಿ ಬಾತ್ರೂಮ್ ಎಲ್ಲ ಮಾಡಿ ಏನ್ ತೊಂದರೆ ಇಲ್ಲ. ಹುಚ್ಚೆ ಕೆಲಸ ಎಲ್ಲ ಏನಿಲ್ಲ. ನೀವೇನಿಲ್ಲ ನೋಡಿ ಸರ್, ಸೀರೆ 250 ರೂಪಾಯಿ ಒಂದು ಸೀರೆ ಮಾರಿದೀನಿ ಸರ್. 250 ರೂಪಾಯಿ ಒಂದು 250 ರೂಪಾಯಿ. ಯೋ ನನ್ ಯಾಕೆ ಹಿಂಗ್ ಮಾಡ್ತೀಯ ನೀನು? ಯಾಕೆ ಕರ್ಕೊಂಬಂದಿನಿ? ಯಾರೇ ನೀನು? ಸೀರೆ ಎಲ್ಲ ಹೊತ್ಕೊಂಡೋಗ್ಬಿಟ್ಟಿದ್ಯಾ? ಯೋ ಯಾರು ಎತ್ಕೊಂಡು ಹೋಗಿದ್ದು? ಯಾಕಲ್ಲ ಹಿಂಗ್ ಮಾಡಿದೆ? ಹೇಳಿದ್ರೆ ನಾನೇ ದುಡ್ಡು ಕೊಟ್ಬಿಡ್ತಿದ್ನಲ್ಲ ಅಣ್ಣ, ನಿನ್ಗೆ ಎಷ್ಟು ಬೇಕೋ ಅಷ್ಟು. ಹಿಂಗೆ ಯಾರು ಎತ್ಕೊಂಡು ಹೋಗ್ತಾರಣ್ಣ? ಹೋಗ್ಲಿ, ಎಲ್ಲಿ ಕೊಟ್ಟಿದ್ಯಾ ಹೇಳಣ್ಣ ಸೀರೆಗಳನ್ನ? ನಾವ್ಯಾಕೆ ಕೊಡೋಣ? ನಾ ಯಾಕೆ ಮಾಡ್ಲಿ? ಕಾಸ್ಟ್ಲಿ ಸೀರೆ ಎಲ್ಲ ಅದ್ ನಾನೇ ಮಾಡಿ ಹೇಳು. ಯಾರಿಗೆ ಮಾರಿದ್ದೀರ ಅಂತ ಅವ್ರಿಗೆ ನಾ ಯಾಕೆ ಮಾರಕ್ ಹೋಗ್ತೀವಿ? ಮತ್ತೆ ಇನ್ಯಾರು ತಗೊಂಡೋಗಿದ್ದು ಬ್ಯಾಗಲ್ಲಿ? ನಂಗೆ ಹೆಂಗ್ ಗೊತ್ತು? ನಾನು ಇವತ್ತಿನ ನೋಡ್ತಾ ಇರೋದು. ಇವತ್ತು ನನ್ನ ನೋಡ್ತಾ ಇದೀರಲ್ಲ, ಸೀರೆಗಳೆಲ್ಲ ಎತ್ಕೊಂಡೋದ್ರಿ ಅಂತೇಳಿ ಸಾಕು. ನಾನು ಹಂಗೆಲ್ಲ ಹೇಳಕ್ಕಿಲ್ಲ. ಇರ್ಲಿ ಬರೋಣ, ಏನಾಗಲ್ಲ. ನೀವು ಸುಮ್ಮನೆ ಯಾಕೆ ತಲೆ ಕಟ್ಸ್ಕೊಂತೀಯ? ಬರ್ತೀರಾ ತಾನೆ? ಅಲ್ಲೆಲ್ಲ ಬರಲ್ಲ. ಬರ್ತೀರಾ ಬನ್ನಿ. ಅಲ್ಲೆಲ್ಲ ಬರಲ್ಲ ಕಣ್ರಿ, ನೋಡ್ರಿ. ಮಾಬೇಡ, ನಾನು ಸೂದಿ ಎಲ್ಲ ತಂದಿದ್ದೀನಿ, ಆಮೇಲೆ ಇಂಜೆಕ್ಷನ್ ಹಿಂಗಂತ ಇದ್ದೀರಾ? ಹಂಗೆಲ್ಲ ಮಾಡಬೇಡಿ, ನಾನು ಕಾಲು ಮುಗಿತೀನಿ. ಅವು ಹುಡುಗ ಹಂಗೆ ಹೇಳ್ಬಿಟ್ಟು ನೀವು ಕರ್ಕೊಂಬಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಸೂದಿ ತಂದಿದ್ದೀನಿ, ಇಲ್ಲೇ ಇದೆ ಒಂದು ಚಿಕ್ಕದು. ಇದು ಹಾಕಿದ್ರೆ ಮತ್ತೆ ಬರುತ್ತಣ್ಣ, ಹಾಕಿದ್ರೆ ಮತ್ತೆ ಬರುತ್ತೆ. ಅದೆಲ್ಲ ಬೇಡ. ಮತ್ತೆ ಆದ್ಮೇಲೆ ನೀವು ಮನಿಕೊಂಡ್ಬಿಡ್ತೀರಾ. ಕಣ್ ತಗೊಂಡು ನೋಡೋಷ್ಟಕ್ಕೆ ಜೈಲಲ್ಲಿ ಕಂಬಿ ಎಣಿಸ್ತಾ ಇರ್ತೀರಾ. ಆ ಥರ ಇರುತ್ತೆ. ಏನಂತೀರಾ? ಡೈರೆಕ್ಟ್ ಜೈಲಿಗೆ ಹೋಗ್ಬಿಡೋಣ? ಜೈಲಿಗೆಲ್ಲ ಬೇಡ. ಮತ್ತೆ ಸೂದಿ ಹಾಕೊಂತೀರಾ? ಇಲ್ಲ ಇಲ್ಲ ಮಾಡಬೇಡ ಅಣ್ಣ, ನನ್ನ ಮಾತು ಕೇಳು. ಒಂದು ಚಿಕ್ಕ ಸೂದಿ ಹಾಕೊಂಬಿಡು. ರೀ ನೀವು ಫುಲ್ ಖುಷಿಯಾಗಿದ್ದೀರಾ ನೀವು. ನಿಮ್ಗೆ ಇಷ್ಟ ಇದೆ ಈ ಕೆಲಸ, ನನಗೆ ಗೊತ್ತು. ಸರಿ, ಒಂದು ಕೆಲಸ ಮಾಡಿ, ಇದು ಕೇಸ್ ಒಪ್ಕೊಳ್ಳಿ ನಾನೇ ಮಾಡಿದ್ದು ಅಂತ. ನಿಮ್ಗೊಂದು 50,000 ಕೊಡ್ತೀನಿ. ಡನ್ನಾ? ಹೋಗ್ಬಿಡೋಣ? 50,000. ನಡಿ. 50,000 ಫಿಕ್ಸಾ? ಸೂದಿ ಬೇಡವಾ? ನೋಡಿರಾ, ಸೂದಿ ತೆಗ್ದಿದ ತಕ್ಷಣ ಒಪ್ಕೊಂಡ್ರೆ ಅದೇ ಅಣ್ಣ. ಸೂದಿಗಿರೋ ಪವರ್ ಅಂದ್ರೆ ಅದೇ ಅಣ್ಣ. ಎಷ್ಟು? 50,000 ಬೇಕಾ 60,000 ಬೇಕಾ? ಎಷ್ಟು ಹೇಳ್ತೀನಿ ಬನ್ನಿ ನಾನು. ಹೇಳ್ತೀರಾ? ಈ ಸೀರೆಗಳು ಎಲ್ಲಿ ಮಾರಿದ್ರೆ ಅಂದ್ರೆ ಏನಂತೀರಾ? ಅಲ್ಲಿ ಹೇಳ್ತೀನಿ ಬನ್ನಿ ನಾನು. ಏನ್ ಹೇಳ್ತೀರಾ? ಎಲ್ಲ ಹೇಳ್ತೀನಿ ಬನ್ನಿ. ಹೆಂಗ್ ಹೇಳ್ತೀರಾ ಹೇಳಿ? ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ನಮ್ಮ ಇಡ್ಲಿ ರಾಜ ಅಂತ ಒಬ್ಬವನೇ, ಅವನು ಮಾರಿದೀನಿ ಅಂತ ಹೇಳಿ. ಇಡ್ಲಿ ರಾಜ ಅಂತ. ಇಡ್ಲಿ ರಾಜ
ಇಡ್ಲಿ ರಾಜ, ಅವ್ನು ಇನ್ನೊಬ್ಬ ಇದ್ದಾನೆ, ಅವ್ನು ಕೋಳಿ ರಾಜ. ಇಡ್ಲಿ ರಾಜ ಕೋಳಿ ರಾಜ ಇಬ್ರು ಅಣ್ಣ ತಮ್ಮಂದಿರವರು. ಒಬ್ಬ ಕೋಳಿ ಸಾರು ಮಾಡ್ತಾನೆ, ಒಬ್ಬ ಇಡ್ಲಿ ಹಾಕ್ತಾನೆ. ಅವ್ರಿಬ್ರಿಗೂ ಮಾರಿದೀನಿ ಸರ್. ಅವ್ನಿಗೆ 4 ಸ್ಯಾರೆ ಮಾರಿದೀನಿ, ಸರಿನಾ? ಆಮೇಲೆ ಪಕ್ಕದಲ್ಲಿ ಗೌರಮ್ಮ ಇದ್ದಾರೆ, ನಮ್ಮ ಮನೆ ಪಕ್ಕದಲ್ಲಿ ಗೌರಮ್ಮಗೆ 2 ಮಾರಿದೀನಿ. ಎಲ್ಲ 5,000 ರೂಪಾಯಿ 10,000 ರೂಪಾಯಿ ಎಲ್ಲ ಮಾರ್ಬಿಟ್ಟಿದ್ದೀನಿ ಸರ್, 50 ರೂಪಾಯಿ ಸೀರೆನ ಅಂತ ಹೇಳಿ. ಅವರು ಸರಿಯಪ್ಪ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು ನಿಮಗೆ ಹೂವು ಎಲ್ಲ ಹಾಕಿ ಸನ್ಮಾನ ಮಾಡ್ತಾರೆ. ಸನ್ಮಾನ ಆದಮೇಲೆ ಪೇಪರಲ್ಲೆಲ್ಲ ಬರುತ್ತೆ ನಿಮ್ಮದು. ಪರವಾಗಿಲ್ಲಪ್ಪ, ಒಳ್ಳೆ ಕೆಲಸ ಮಾಡೋರು. ನಿಮ್ಮ ಹೆಸರೇನಂದ್ರೆ? ಸುರೇಶ್. ವಾವ್ ಸುರೇಶ್, ಒಳ್ಳೆ ಕೆಲಸ ಮಾಡಿದ್ಯಾ ಸುರೇಶ್, ನೀನು ಸೂಪರ್ ಸುರೇಶ್ ಅಂದ್ಬಿಟ್ಟು ನಿಮ್ಗೊಂದು ಅವಾರ್ಡ್ ಕೊಡ್ತಾರೆ. ಆ ಅವಾರ್ಡ್ ತಗೊಂಡು ಒಂದು ಸ್ವಲ್ಪ ದಿವಸ ಜೈಲಲ್ಲಿ ಕುತ್ಕೊಳ್ಳಿ, ಆಮೇಲೆ ನಾನು ಕರ್ಕೊಂಡ್ಬರ್ತೀನಿ. ಹೆಂಗೈತ್ರಿ ಕೆಲಸ? ಭಾಳ ಚಲೋ ಐತಿಲ್ರಿ? ಭಾಳ ಚಲೋ ಐತಾ ಇಲ್ರಿ? ಚಲೋ ಆಯ್ತು. ಭಾಳ ಚಲೋ ಐತಲ್ರಿ? ನಿಮ್ಗೆ ಇದು ಇಷ್ಟ ಆಯ್ತಲ್ರಿ ನಿಮಗೆ? ಹಾಂ, ಚಲೋ ಕೆಲಸ ಅಲ್ರಿ ಇದು? ಸರಿನಾ? ಹೋಗೋಣ? ಕೈ ಕೊಡಿ. ಎಲ್ಲಿ ಹೋಗೋಣ? ಎಲ್ಲಿ ಕರ್ಕೊಂತಿಲ್ಲ, ಅಲ್ಲಿ ಹೋಗ್ಬಿಡೋಣ? ಭಯ ಆಯ್ತಾ? ಭಯ ಆಗ್ತಿದ್ಯಾ? ಎಲ್ಲ ಎಲ್ಲಿ ಕರ್ಕೊಂತಿಲ್ಲ. ಅಲ್ಲೇ ಹೋಗ್ಬಿಡೋಣ? ಏನು ಸೂದಿ ನೋಡಿ ಎದ್ಕೊಂಡ್ಬಿಟ್ರಾ? ಹಾಂ, ಬನ್ನಿ ಇಲ್ಲಿ ಎದುರ್ಕೋಬೇಡಿ, ಕೈ ಕೊಡಿ. ಇಲ್ಲಿ ಕ್ಯಾಮ್ರಾ ಇದೆ ನೋಡಿ. ಇಲ್ಲಿ ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ, ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ. ನಮ್ದು ಯಾವ ಸೀರೆ ಅಂಗಡಿಗಳು ಇಲ್ಲ, ಎಂಥದ್ದು ಇಲ್ಲ. ಏನಕ್ಕೆ ಈ ಥರ ಮಾಡೋದು ಅಂದರೆ, ಈ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರು ಕಾರ್ಗಳಿಗೆ ಅಡ್ಡ ಹಾಕ್ಬಿಟ್ಟು ಡ್ರಾಪ್ ಮಾಡಿ ಲಿಫ್ಟ್ ಕೊಡಿ ಅಂತ ಕೇಳ್ತಾರೆ. ಸೊ ಆ ಥರ ಕೇಳೋದು ತಪ್ಪು. ಬರೀ ಬಸ್ಸು, ಆಟೋ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಬೇಕು ಜನ ಅಂತ ಅವ್ರಿಗೊಂದು ಮೆಸೇಜ್ ಕೊಡೋಕ್ಕೆ ಈ ಥರ ಕಾಮಿಡಿ ವಿಡಿಯೋಗಳು ಮಾಡ್ತಾ ಇರ್ತೀವಿ ನಾವು. ಬನ್ನಿ ಬನ್ನಿ. ಕಾಯಿ ಊಸರ್ಲ ಸಕ್ಕತ್ತಾಗಿದೆ ಬ್ರದರ್. ಫುಲ್ ಎದ್ಕೊಂಡ್ಬಿಟ್ರು ಬ್ರದರ್. ಹಾಯ್ ಬ್ರದರ್. ಫುಲ್ ಎದ್ಕೊಂಡ್ಬಿಟ್ರು ಪಾಪ. ಏನ್ ಮಾಡಿದ್ದೆ ಅಂದ್ರೆ, ಈ ತರ ನಮ್ ಸೀರೆ ಅಂಗಡಿಯಲ್ಲಿ ಒಬ್ಬ ಸೀರೆ ಮಾಡ್ಸಕ್ಕಂತ ಬಂದಿದ್ದ. ಅವನು 100 ಸೀರೆ ಎತ್ಕೊಂಡ್ ಹೋಗ್ಬಿಟ್ಟವನೆ. ಅವ್ನು ಸಿಗ್ತಾ ಇಲ್ಲ. ಅವ್ನ ಬದಲಾಗಿ ನೀವೇ ಎತ್ಕೊಂಡ್ ಹೋಗಿದೆ ಅಂತ ಹೇಳಿ ಅಂತ ಹೇಳ್ದೆ. ನಾನೇ ಕೇಳಿ ಅಂದ್ಬಿಟ್ಟು ಫುಲ್ ಟೆನ್ಷನ್ ಆಗ್ಬಿಟ್ರು ಪಾಪ. ದಯವಿಟ್ಟು ನಾನು ಹೇಳ್ದಂಗೆ ಗುರುತು ಪರಿಚಯ ಇಲ್ದವರು ಹತ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ನಿಮ್ಗೇನು ಬೇಜಾರಿಲ್ಲ ತಾನೆ? ನೋಡ್ಬೋತಾನೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನಮ್ಮ ಚಾನಲ್ ಮೇಲೆ ಪ್ರೀತಿ ಇರೋದಕ್ಕೆ. ಏನಾರು ಹೇಳಕ್ ಇಷ್ಟಪಡ್ತೀರಾ ಕ್ಯಾಮ್ರಾಗೆ? ಒಳ್ಳೆ ಕಂಟೆಂಟ್ ಮಾಡ್ತಾರೆ ಸರ್. ಸೊ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.